ಹೊನ್ನಾವರ ತಾಲೂಕಿನ ಹಳ್ಳಿಕಾರ ಕರ್ಕಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 5ನೇ ತರಗತಿ ವಿದ್ಯಾರ್ಥಿಯೋರ್ವನಿಗೆ ಸರಿಯಾಗಿ ಗಣಿತ ಲೆಕ್ಕ ಮಾಡಿಲ್ಲ ಎನ್ನುವ ಕಾರಣಕ್ಕೆ ಶಾಲೆಯ ಶಿಕ್ಷಕಿ ವಿದ್ಯಾರ್ಥಿಗೆ ಮೈ ಮೇಲೆ ಬಾಸುಂಡೆ ಬರುವಂತೆ ತಿಳಿಸಿದ ಘಟನೆ ಬೆಳಕಿಗೆ ಬಂದಿದೆ. 5ನೇ ತರಗತಿ ಓದುತ್ತಿದ್ದ ವಿದ್ಯಾರ್ಥಿ ಓರ್ವ ಗಣಿತವನ್ನ ಸರಿಯಾಗಿ ಮಾಡಿಲ್ಲವೆಂದು ಕುಪಿತಗೊಂಡ ಶಿಕ್ಷಕಿ ವಿದ್ಯಾರ್ಥಿಗೆ ತಿದ್ದಿ ಪಾಠ ಮಾಡುವ ಬದಲು ಕೋಲಿನಿಂದ ಮನಸ್ಸೋ ಇಚ್ಛೆ ಮೈ ಮೇಲೆ ಹೊಡೆದು ಬಾಸುಂಡೆ ಬರುವಂತೆ ಮಾಡಿದ್ದಾರೆ ಎನ್ನಲಾಗಿದೆ. ಇದರಿಂದಾಗಿ ಆ ವಿದ್ಯಾರ್ಥಿಯ ಬೆನ್ನು ಬಾಸುಂಡೆಯಿಂದ ತುಂಬಿಕೊಂಡಿದ್ದು ನೋವು ತಡೆದುಕೊಳ್ಳಲು ಸಾಧ್ಯವಾಗದಂತಾಗಿದೆ. ಇಷ್ಟೆಲ್ಲ ಮಾಡಿದ ಶಿಕ್ಷಕಿ ಮನೆಯವರಿಗೆ ಈ ವಿಚಾರ ಹೇಳಬೇಡ, ಯಾವುದೋ ಸಿಟ್ಟಿನಲ್ಲಿ ಈ ರೀತಿ ಆಗಿದೆ ಎಂದು ವಿದ್ಯಾರ್ಥಿಗೆ ಸಮಾಧಾನ ಮಾಡಿದ್ದಾರೆ ಎನ್ನಲಾಗಿದೆ. ಶಾಲೆಯಿಂದ ಮನೆಗೆ ತೆರಳಿದ ವಿದ್ಯಾರ್ಥಿ ನೋವು ತಡೆದುಕೊಳ್ಳಲಾಗದೆ ಪಾಲಕರಿಗೆ ವಿಚಾರ ತಿಳಿಸಿದ್ದಾನೆ. ಬಳಿಕ ಪಾಲಕರು ಶಿಕ್ಷಕಿಯನ್ನ ಕೇಳಿದ್ದರೆ ಆತನಿಗೆ ಅಲರ್ಜಿಯಿಂದಾಗಿ ಮೈ ಕೆಂಪಾಗಿರಬೇಕು ಎಂದು ತಪ್ಪಿಸಿಕೊಳ್ಳುವ ಹೇಳಿಕೆ ನೀಡಿದ್ದಾರೆ. ಇಂದಿನಿಂದ ಪರೀಕ್ಷೆ ಆರಂಭವಾಗಿದ್ದು ವಿದ್ಯಾರ್ಥಿ ಪರೀಕ್ಷೆ ಬರೆಯಲು ಹೋಗದಂತಾಗಿದೆ. ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ಳಲಿದ್ದಾರೆಂದು ಕಾದು ನೋಡಬೇಕಿದೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.